ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ 3-4 ವಾರಗಳಿಂದ ದ ವರ್ಡ್ ಆಫ್ ಸಾಲ್ವೇಷನ್, ರಕ್ಷಣೆಯ ವಾಕ್ಯ, ದ ವರ್ಡ್ ಆಫ್ ಹಿಸ್ ಪವರ್, ಕರ್ತನ ಶಕ್ತಿಯ ವಾಕ್ಯ, ದ ವರ್ಡ್ ಆಫ್ ದ ಗಾಸ್ಪೆಲ್, ಸ್ವಾರ್ಥ ವಾಕ್ಯ, ದ ವರ್ಡ್ ಆಫ್ ಹಿಸ್ ಗ್ರೇಸ್, ಕೃಪಾವಾಕ್ಯ, ಇವುಗಳನ್ನೆಲ್ಲ ನಾವು ಧ್ಯಾನಿಸಿದ್ದೇವೆ. ಈ ದಿವಸ ನಾವು ದೇವರ ಕೃಪೆಯಿಂದ ದ ವರ್ಡ್ ಆಫ್ ಟ್ರೂತ್, ಸತ್ಯವಾಕ್ಯ ಎಂಬುದರ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವರ ವಾಕ್ಯಕ್ಕೆ ಸತ್ಯವಾಕ್ಯ ಎಂಬುದಾಗಿ ಕೂಡ ಹೆಸರು ಇದೆ. ಸೊ ನಾವು ಈ ಉಲ್ಲೇಖವನ್ನು ಕೀರ್ತನೆಗಳು 119ರಲ್ಲಿ 43ನೇ ವಚನದಲ್ಲಿ ನಾವು ಕಾಣ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯದ 7ನೇ ವಚನದಲ್ಲಿ ಇದನ್ನು ನಾವು ಕಾಣ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಕೂಡ ನಾವು ಇದನ್ನು ಕಾಣ್ತೇವೆ. ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಕೂಡ ನಾವು ಇದನ್ನು ಗಮನಿಸ್ತೇವೆ. ಸೊ ಇಲ್ಲಿ ಎಲ್ಲ ಕಡೆಯೂ ಕೂಡ ದ ವರ್ಡ್ ಆಫ್ ಟ್ರೂತ್, ಸತ್ಯವಾಕ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾಗ ಆತನು ತಂದೆ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾನೆ ತಂದೆಗೆ, ದೈ ವರ್ಡ್ ಇಸ್ ಟ್ರೂತ್, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಸೊ ಈ ವಾಕ್ಯದಲ್ಲಿ ಸತ್ಯವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಹೇಳ್ತಾನೆ ವಾಕ್ಯವೇ ಸತ್ಯ ಎಂಬುದಾಗಿ. ನಾವು ಪುರಾಣದ ಗ್ರಂಥಗಳು, ಉಪನಿಷತ್ನಲ್ಲಿ ನಾವು ನೋಡ್ತೇವೆ ಭಾಳ ಪ್ರಚಲಿತವಾದಂಥ ಒಂದು ಪ್ರಾರ್ಥನೆ, ಓಂ ಅಸತೋಮ ಸದ್ಗಮಯ ಎಂಬುದಾಗಿ. ಅಂದರೆ ಈ ಋಷಿಮುನಿಗಳು, ಸಾಧುಗಳು, ಸನ್ಯಾಸಿಗಳು, ತಪಸ್ವಿಗಳು, ಯೋಗಿಗಳು ಅವರು ದೇವರಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾಯಿದ್ರು, ನಮ್ಮನ್ನು ಅಸತ್ಯದಿಂದ ಪರಿಪೂರ್ಣವಾಗಿ ಸತ್ಯದ ಕಡೆಗೆ ನಡೆಸು ಎಂಬುದಾಗಿ. ಸೊ ಈ ವಾಕ್ಯಗಳು ಸತ್ಯವಾಕ್ಯ, ಇದು ನಮ್ಮನ್ನು ಅಸತ್ಯದಿಂದ ಪರಿಪೂರ್ಣವಾಗಿ ಸತ್ಯದ ಕಡೆಗೆ ನಮ್ಮನ್ನು ನಡೆಸ್ತದೆ. ಸೊ ಮೊದಲನೇದಾಗಿ ಈ ಸತ್ಯವಾಕ್ಯಗಳು ಹೇಳುವ ಪ್ರಕಾರ ನಮ್ಮ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಆತನೊಬ್ಬನೇ ಸತ್ಯ ದೇವರಾಗಿದ್ದಾನೆ. ಕೀರ್ತನೆ 31ರಲ್ಲಿ 5ನೇ ವಾಕ್ಯದಲ್ಲಿ ಕೀರ್ತನೆಗಾರ ಅರಸನಾದ ದಾವೀದನು ದೇವರನ್ನು ಕುರಿತು ಹೀಗೆ ಹೇಳ್ತಾನೆ, ಓ ಲಾರ್ಡ್ ಗಾಡ್ ಆಫ್ ಟ್ರೂತ್, ಅಂದರೆ ಸತ್ಯಸಂಧನಾದ ದೇವರೇ ಎಂಬುದಾಗಿ ಆತನು ದೇವರನ್ನು ಕರೀತಾನೆ. ಪ್ರವಾದಿಯಾದ ಯೆಶಾಯನು 65ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಅವನು ಕೂಡ ದೇವರನ್ನು ಗಾಡ್ ಆಫ್ ಟ್ರೂತ್ ಅಥವಾ ಸತ್ಯಸಂಧನಾದ ದೇವರು ಎಂಬುದಾಗಿ ಕರೀತಾನೆ. ಅದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾಗ ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಚನದಲ್ಲಿ ಆತನು ದೇವರನ್ನು ಉದ್ದೇಶಿಸಿ ಆತನು ಮಾತನಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಆತನು ತಂದೆಯನ್ನು ಹೀಗೆ ಹೇಳ್ತಾನೆ, ದ ಓನ್ಲಿ ಟ್ರೂ ಗಾಡ್, ಒಬ್ಬನೇ ಸತ್ಯ ದೇವರು ಎಂಬುದಾಗಿ. ಸೊ ಪ್ರಿಯರೇ, ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಆತನೊಬ್ಬನೇ ಸತ್ಯ ದೇವರಾಗಿದ್ದಾನೆ. ಸೊ ಈ ವಾಕ್ಯಗಳು ನಮಗೆ ಆ ಒಬ್ಬನೇ ಸತ್ಯ ದೇವರ ಕುರಿತಾಗಿ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತವೆ. ಅಂದರೆ ಅಸತ್ಯದಿಂದ ನಮ್ಮನ್ನು ಸತ್ಯದ ಕಡೆಗೆಯೂ ಈ ವಾಕ್ಯಗಳು ನಮ್ಮನ್ನು ನಡೆಸ್ತವೆ. ಸೊ ಈ ಒಬ್ಬನೇ ಸತ್ಯ ದೇವರಾಗಿರುವ ನಮ್ಮ ಕರ್ತನು ಆತನ ಒಂದು ಉದ್ದೇಶವೇನು ಕೇಳಿದ್ರೆ, 1 ತಿಮೋತಿ 2:4ರಲ್ಲಿ ನಾವು ಹೀಗೆ ನಾವು ನೋಡ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ, ದೇವರ ಸಂಕಲ್ಪವಾಗಿದೆ, ದೇವರ ಉದ್ದೇಶವಾಗಿದೆ. ಅಂದರೆ ಮನುಷ್ಯರನ್ನು ಎಲ್ಲ ಅಸತ್ಯದಿಂದ ಪರಿಪೂರ್ಣ ಸತ್ಯದ ಕಡೆಗೆ ನಾನು ನಡೆಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಸುಳ್ಳಿನಿಂದ ಸತ್ಯದ ಕಡೆಗೆ, ತಪ್ಪಾದ ಸಂಗತಿಗಳಿಂದ ಸತ್ಯದ ಕಡೆಗೆ ನಡೆಸಬೇಕೆಂಬುದು ದೇವರ ಚಿತ್ತವಾಗಿದೆ. ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಸೇರಿಸಲ್ಪಡಬೇಕೆಂಬುದು ದೇವರ ಚಿತ್ತವಾಗಿದೆ. ಸೊ ಅದಕ್ಕೋಸ್ಕರ ಪ್ರೇರಣೆ ನಾವು ನೋಡ್ತೇವೆ. ಇವತ್ತು ಕ್ರಿಸ್ತ ಶಕ 2020 ಇಸವಿಯಲ್ಲಿ ನಾವಿದ್ದೇವೆ. 2020 ವರ್ಷಗಳ ಹಿಂದೆ ಸತ್ಯ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಆತನು ಕೊಟ್ಟು ಕಳುಹಿಸ್ತಾನೆ. ಯಾಕಂದರೆ ಉದ್ದೇಶ ಎಲ್ಲ ಮನುಷ್ಯರು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳಬೇಕೆಂಬುದು. ಸೊ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾಗ ಆತನ ಪ್ರಿಯ ಶಿಷ್ಯ ಯೋಹಾನನು ಹೇಳ್ತಾನೆ 1ನೇ ಅಧ್ಯಾಯದ 14ನೇ ವಚನದಲ್ಲಿ, ಯೇಸು ಫುಲ್ ಆಫ್ ಟ್ರೂತ್ ಅಂದರೆ ಸತ್ಯದಿಂದ ತುಂಬಿದವನಾಗಿದ್ದನು ಎಂಬುದಾಗಿ.
ಆಮೇಲೆ ಆತನು 1ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಹೇಳ್ತಾನೆ, ಸತ್ಯವು ಯೇಸು ಕ್ರಿಸ್ತನ ಮೂಲಕವಾಗಿ ಈ ಲೋಕಕ್ಕೆ ಬಂತು ಎಂಬುದಾಗಿ ಆತನು ಹೇಳ್ತಾನೆ. ಸೊ ಪ್ರಿಯರೇ, ದೇವರ ಚಿತ್ತ ನಾವು ಸತ್ಯದ ಪರಿಜ್ಞಾನಕ್ಕೆ ಸೇರಿಸಲ್ಪಡಬೇಕು. ಸೊ ಅದಕ್ಕೋಸ್ಕರ ಒಬ್ಬನೇ ಸತ್ಯ ದೇವರಾಗಿರುವ ಪರಲೋಕದ ದೇವರು ತನ್ನ ಮಗನನ್ನೇ ಈ ಲೋಕಕ್ಕೆ ಕೊಟ್ಟು ಕಳಿಸ್ತಾನೆ, ಎಲ್ಲರನ್ನೂ ಸತ್ಯದ ಕಡೆಗೆ ಸೇರಿಸುವುದಕ್ಕಾಗಿ, ಎಲ್ಲರನ್ನೂ ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ. ಸೊ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾಗ ಆತನು ಯೋಹಾನ ಸುವಾರ್ತೆ 14:6 ಆತನು ಘಂಟಾಘೋಷವಾಗಿ ಹೀಗೆ ಹೇಳಿದ್ದಾನೆ, ಐ ಆಮ್ ದ ಟ್ರೂತ್, ನಾನೇ ಸತ್ಯವು ಎಂಬುದಾಗಿ ಆತನು ಹೇಳಿದ್ದಾನೆ. ಅಂದರೆ ಅಸತೋಮ ಸದ್ಗಮಯ, ನಮ್ಮನ್ನು ಅಸತ್ಯದಿಂದ ಸತ್ಯಕ್ಕೆ ನಡೆಸು ಎಂಬುದಾಗಿ ಈ ಋಷಿಮುನಿಗಳು ಪ್ರಾರ್ಥನೆ ಮಾಡಿದ್ದಾರೆ, ಯೋಗಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗೆ ಕುತೂಹಲಕ್ಕೆ ಯೇಸು ಸ್ವಾಮಿ ಬಂದು ಉತ್ತರ ಕೊಟ್ಟಿದ್ದಾನೆ, ಐ ಆಮ್ ದ ಟ್ರೂತ್, ನಾನೇ ಸತ್ಯವು, ನನ್ನ ಮೂಲಕವಾಗಿ ಹೊರತು ಪರಲೋಕದ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಸತ್ಯ ಇಲ್ಲ ಎಂಬುದಾಗಿ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಸೊ ಪ್ರಿಯರೇ, ಈ ಸತ್ಯವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಈ ಸತ್ಯವಾಕ್ಯಗಳನ್ನು ಅಧ್ಯಯನ ಮಾಡುವಾಗ ನಾವು ಸತ್ಯದ ಪರಿಜ್ಞಾನಕ್ಕೆ ಬರ್ತೇವೆ. ಅಂದರೆ ಒಬ್ಬನೇ ಸತ್ಯ ದೇವರ ಪರಿಚಯ ನಮಗಾಗ್ತದೆ. ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ಪರಿಚಯ ನಮಗಾಗ್ತದೆ. ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಅನೇಕ ಸಂಗತಿಗಳ ಒಂದು ಪರಿಚಯ ನಮಗಾಗ್ತದೆ. ಸೊ ಪ್ರಿಯರೀಗ ಈ ಸತ್ಯವಾಕ್ಯಗಳನ್ನು ನಾವು ತಿಳಿದುಕೊಳ್ಳೋದ್ರ ಮೂಲಕ ನಮ್ಮ ಜೀವಿತಕ್ಕೆ ಎಷ್ಟೆಲ್ಲ ಪ್ರಯೋಜನಗಳನ್ನು ಹೊಂದಿಕೊಳ್ಳುತ್ತೇವೆ ಎಂಬುದನ್ನು ನಾವು ಸ್ವಲ್ಪ ಸಮಯ ನಾವು ಧ್ಯಾನಿಸುವ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದು ಸತ್ಯವಾಕ್ಯ, ಇದು ನಮ್ಮ ರಕ್ಷಣೆಯ ವಿಷಯವಾದ ಸ್ವಾರ್ಥಿ ಎಂಬ ಸತ್ಯವಾಕ್ಯ. ಸೊ ಈ ಸತ್ಯವಾಕ್ಯವನ್ನು ನಾವು ತಿಳಿದುಕೊಳ್ಳುವಾಗ ಪ್ರಿಯರೇ, ನಾವು ಒಬ್ಬನೇ ಸತ್ಯ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಒಬ್ಬನೇ ಸತ್ಯ ದೇವರಲ್ಲಿ ನಾವು ನಂಬಿಕೆ ಇಡ್ತೇವೆ. ಈ ಸತ್ಯವಾಕ್ಯವನ್ನು ತಿಳಿದುಕೊಳ್ಳುವಾಗ ಈ ಜಗತ್ತಿಗೆ ಬಂದು ನಾನೇ ಸತ್ಯ ಎಂಬುದಾಗಿ ಘಂಟಾಘೋಷವಾಗಿ ಹೇಳಿದ ಯೇಸು ಕ್ರಿಸ್ತಲ್ಲಿ ನಾವು ನಂಬಿಕೆ ಇಡುತ್ತೇವೆ. ಮತ್ತು ಹೀಗೆ ಯೇಸು ಕ್ರಿಸ್ತಲ್ಲಿ ನಾವು ನಂಬಿಕೆ ಇಡುವಾಗ ದೇವರು ತನ್ನ ಪರಿಶುದ್ಧ ಆತ್ಮನಿಂದ ನಮಗೆ ಮುದ್ರೆ ಹಾಕುತ್ತಾನೆ, ಅಥವಾ ಪರಿಶುದ್ಧ ಆತ್ಮನು ನಮ್ಮ ಒಳಗೆ ನೆಲೆಸಿರುವುದಕ್ಕಾಗಿ, ನಮ್ಮೊಳಗೆ ವಾಸಿಸಿರುವುದಕ್ಕಾಗಿ ಪವಿತ್ರ ಆತ್ಮನನ್ನು ಆತನು ನಮ್ಮೊಳಗೆ ಕಳುಹಿಸಿಕೊಡ್ತಾನೆ. ಸೊ ಇದು ಸತ್ಯವಾಕ್ಯದಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕ ನಮಗೆ ಸಿಗುವಂಥ ದೇವರ ಒಂದು ಶ್ರೇಷ್ಠವಾದ ಸೌಭಾಗ್ಯವಾಗಿದೆ. ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಉಂಟಾಗ್ತದೆ, ಪವಿತ್ರ ಆತ್ಮನನ್ನು ನಾವು ಪಡೆದುಕೊಳ್ಳುತ್ತೇವೆ. ಹಾಗೆ ಈ ಪವಿತ್ರ ಆತ್ಮನಿಗೆ ಸತ್ಯದ ಆತ್ಮನು ಎಂಬುದಾಗಿ ಇನ್ನೊಂದು ಹೆಸರಿದೆ, ಸ್ಪಿರಿಟ್ ಆಫ್ ಟ್ರೂತ್ ಎಂಬುದಾಗಿ. ಸೊ ಯೋಹಾನ 16:13 ನಾವು ನೋಡ್ತೇವೆ, ಈ ಸತ್ಯದ ಆತ್ಮನು ನಮ್ಮೊಳಗೆ ಬರ್ತಾನೆ ಮತ್ತು ಈತನು ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುತ್ತಾನೆ. ಸೊ ಆತನ ಹೆಸರೇ ಸತ್ಯದ ಆತ್ಮನು. ಸೊ ಈ ಸತ್ಯದ ಆತ್ಮನು ನಮ್ಮನ್ನು ಇನ್ನೂ ಕೂಡ ಆಳವಾದ ಸತ್ಯದ ಕಡೆಗೆ ಆತನು ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. ದೇವರ ವಾಕ್ಯವನ್ನು ಆತನು ನಮಗೆ ಕಲಿಸಿಕೊಡ್ತಾನೆ, ದೇವರ ವಾಕ್ಯವನ್ನು ನಮಗೆ ಆತನು ಬೋಧಿಸುತ್ತಾನೆ. ದೇವರ ವಾಕ್ಯದಲ್ಲಿ ಅಡಗಿರುವಂಥ ಅನೇಕ ಮರ್ಮಗಳನ್ನು, ಅನೇಕ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ಪ್ರಕಟಣೆ ನಮಗೆ ಆತನು ಕೊಡ್ತಾನೆ. ಸೊ ಇದು ಸತ್ಯವಾಕ್ಯದಲ್ಲಿ ನಾವು ನಂಬಿಕೆ ಇಡೋದ್ರ ಮೂಲಕ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ಸತ್ಯದ ಆತ್ಮನು ನಮ್ಮನ್ನು ಎಲ್ಲ ವಿಷಯದಲ್ಲಿಯೂ ಆತನು ಪರಿಪೂರ್ಣವಾದ ಸತ್ಯದ ಕಡೆಗೆ ಆತನು ನಡೆಸಿಕೊಂಡು ಹೋಗ್ತಾನೆ. ಸೊ ಹಾಗೆ ನಾವು ನೋಡ್ತೇವೆ, ಯೋಹಾನ ಸುವಾರ್ತೆ 8:32 ಹೇಳೋ ಪ್ರಕಾರ ಈ ಸತ್ಯದ ಆತ್ಮನು ನಮಗೆ ಪರಿಪೂರ್ಣವಾಗಿ ಸತ್ಯವನ್ನು ತಿಳಿಯಪಡಿಸ್ತಾನೆ. ಮತ್ತು ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಪ್ರೇರಣೆ ನೋಡಿ, ಅರ್ಥ ಮಾಡಿಕೊಳ್ಳಿ, ಸತ್ಯವಾಕ್ಯವನ್ನು ಆಳವಾಗಿ ತಿಳಿದುಕೊಳ್ಳುವಾಗ ಈ ಸತ್ಯವು ನಮಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ಕೂಡ ಕೊಡ್ತದೆ. ಸೊ ಬಿಡುಗಡೆ ಅಂತ ಹೇಳುವಾಗ ನಮ್ಮನ್ನು ಅಂಟಿಕೊಂಡಿರುವಂಥ ಎಲ್ಲ ಪಾಪಗಳಿಂದ ನಮಗೆ ಬಿಡುಗಡೆ ಆಗ್ತದೆ, ಪೂರ್ವಜರಿಂದ ಬಂದಂಥ ಎಲ್ಲ ಶಾಪದಿಂದ ನಮಗೆ ಬಿಡುಗಡೆ ಆಗ್ತದೆ, ಎಲ್ಲ ರೀತಿಯ ಭಯದಿಂದ ನಮಗೆ ಬಿಡುಗಡೆ ಆಗ್ತದೆ, ಎಲ್ಲ ಚಿಂತೆಯಿಂದ ನಮಗೆ ಬಿಡುಗಡೆ ಆಗ್ತದೆ, ನಿರಾಶೆಯಿಂದ ನಮಗೆ ಬಿಡುಗಡೆ ಆಗ್ತದೆ, ಅನಾರೋಗ್ಯದಿಂದ ನಮಗೆ ಬಿಡುಗಡೆ ಆಗ್ತದೆ, ಎಲ್ಲ ರೀತಿಯ ನಿರ್ಜೀವ ಕರ್ಮಗಳಿಂದ ನಮಗೆ ಬಿಡುಗಡೆ ಆಗ್ತದೆ, ಮೂಢನಂಬಿಕೆಗಳಿಂದ ಬಿಡುಗಡೆ ಆಗ್ತದೆ, ವ್ಯರ್ಥ ಆಚಾರ ವಿಚಾರಗಳು ಸಂಪ್ರದಾಯಗಳಿಂದ ನಮಗೆ ಬಿಡುಗಡೆ ಆಗ್ತದೆ. ಅರ್ಥ ಮಾಡಿಕೊಳ್ಳಿ, ನಾವು ಯಾವಾಗ ಈ ಸತ್ಯವಾಕ್ಯವನ್ನು ತಿಳಿದುಕೊಳ್ಳುತ್ತೇವೋ ಅಥವಾ ಈ ಸತ್ಯವಾಕ್ಯದ ಮೂಲಕವಾಗಿ ಒಬ್ಬನೇ ಸತ್ಯ ದೇವರನ್ನ ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸುವನ್ನು ತಿಳಿದುಕೊಳ್ಳುತ್ತೇವೋ ಆಗ ನಮ್ಮ ಜೀವಿತಕ್ಕೆ ಪರಿಪೂರ್ಣವಾದ ಒಂದು ಬಿಡುಗಡೆ ಸಿಗ್ತದೆ. ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ರೀತಿಯ ದಾಸೋಹದಿಂದ, ಎಲ್ಲ ರೀತಿಯ ಕಟ್ಟುಗಳಿಂದ, ನೊಗಗಳಿಂದ ನಮಗೆ ಸಂಪೂರ್ಣವಾದ ಬಿಡುಗಡೆ, ಸ್ವಾತಂತ್ರ್ಯ ನಮಗೆ ಸಿಗ್ತದೆ. ಹಾಗೆ ಪ್ರೇಮ ಅರ್ಥ ಮಾಡಿಕೊಳ್ಳುವ
ಯೋಹನ 4:23-24 ಹೇಳುವ ಪ್ರಕಾರ, ಪ್ರಿಯರೇ, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಒಬ್ಬನೇ ಸತ್ಯ ದೇವರು, ಆತನು ಮಾತ್ರ ಸ್ತುತಿ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಸೊ ದೇವರ ವಾಕ್ಯ ಹೇಳ್ತದೆ, ಒಬ್ಬನೇ ದೇವರನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನಾವು ಪ್ರೀತಿಸಬೇಕು ಮತ್ತು ಆತನನ್ನೇ ಆರಾಧಿಸಬೇಕು, ಆತನನ್ನೇ ಗೌರವಿಸಬೇಕು, ಆತನನ್ನೇ ನಾವು ಮಹಿಮೆ ಪಡಿಸಬೇಕು. ಸೊ ದೇವರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ನಾವು ಆರಾಧನೆ ಮಾಡಲಿಕ್ಕಿಲ್ಲ, ಬೇರೆ ಯಾರನ್ನು ಕೂಡ ನಾವು ಮಹಿಮೆ ಪಡಿಸ್ಲಿಕ್ಕಿಲ್ಲ. ಸೊ ಈ ಯೋಹನ 4:23-24 ಹೇಳ್ತದೆ, ಸೊ ದೇವರು ತನ್ನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ಸೊ ಪ್ರಿಯರೇ, ನಮಗೆ ಈ ಸತ್ಯ ವಾಕ್ಯಗಳು ನಾವು ತಿಳಿದುಕೊಳ್ಳುವಾಗ ಒಬ್ಬನೇ ಸತ್ಯ ದೇವರನ್ನು ಆತನು ಮೆಚ್ಚುವ ರೀತಿಯಲ್ಲಿ, ಆತನ ಹೃದಯ ಸಂತೋಷ ಪಡುವ ರೀತಿಯಲ್ಲಿ ನಾವು ಒಂದು ವಿಶೇಷವಾದ ಆಸಕ್ತಿಯಿಂದ, ಉಲ್ಲಾಸದಿಂದ ಆರಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಯಾಕಂದರೆ ಸತ್ಯ ದೇವರ ಪರಿಚಯ ಆಗೋದಕ್ಕಿಂತ ಮುಂಚೆ ನಾವು ಯಾರ್ಯಾರನ್ನು ಏನೇನನ್ನು ಆರಾಧನೆ ಮಾಡ್ತಾ ಇದ್ದವರು, ಆದರೆ ಈ ವಾಕ್ಯಗಳ ಮೂಲಕ ನಮಗೆ ಸತ್ಯ ದೇವರ ಪರಿಚಯ ಆಗ್ತದೆ. ಆತನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ಆರಾಧನೆಯಲ್ಲಿ ನಮ್ಮ ದೇವರು ಸಂತೋಷ ಪಡ್ತಾನೆ ಮಾತ್ರ ಅಲ್ಲ, ನಮ್ಮನ್ನು ಪರಲೋಕದಿಂದ ಆತನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ. ಹಾಗೆ ಪ್ರಿಯರೇ, ಕೀರ್ತನೆ 85 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕೃಪೆಯೂ ಸತ್ಯವು ಒಂದನ್ನೊಂದು ಕೂಡಿರುವವು. ಕೃಪೆಯೂ ಸತ್ಯವು ಒಂದನ್ನೊಂದು ಕೂಡಿರುವವು ಅಂದರೆ ಅರ್ಥ, ನಾವು ಸತ್ಯ ವಾಕ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಂಡು ಸತ್ಯ ಮಾರ್ಗದಲ್ಲಿ ನಾವು ನಡೆಯುವಾಗ ಈ ಸತ್ಯ ದೇವರು ನಮ್ಮ ವಿಷಯದಲ್ಲಿ ಆತನು ತುಂಬ ಸಂತೋಷ ಪಡ್ತಾನೆ. ಮತ್ತು ಆತನು ಕೃಪಾಪೂರ್ಣನಾದ ದೇವರು ತನ್ನ ವಿಶೇಷವಾದ ಕೃಪೆಯಿಂದ, ಅತಿಶಯವಾದ ಕೃಪೆಯಿಂದ ನಮ್ಮನ್ನು ಆತನು ತುಂಬಿಸ್ತಾನೆ. ನಾವು ಸತ್ಯದಲ್ಲಿ ನಾವು ನಡೆಯುವಾಗ ಆತನ ಹೇರಳವಾದ ಕೃಪೆಯಿಂದ, ಅತಿಶಯವಾದ ಕೃಪೆಯಿಂದ ನಾವು ಹೆಚ್ಚಾಗಿ ನಾವು ತುಂಬಿಸಲ್ಪಡ್ತೇವೆ. ಸೊ ನಮ್ಮ ಜೀವಿತದಲ್ಲಿ ನಾವು ಕೃಪಾ ಐಶ್ವರ್ಯಗಳಿಂದ ಭರಿತರಾಗ್ತೇವೆ. ನಮ್ಮ ಜೀವಿತ ಒಂದು ತೃಪ್ತಿದಾಯಕ, ಸಂತೋಷದಾಯಕ ಆಗ್ತದೆ. ಹಾಗೆ ನಾವು ನೋಡ್ತೇವೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ಈ ಸುವಾರ್ತೆಯ ಸತ್ಯವಾಕ್ಯದಿಂದ ಪರಲೋಕದಲ್ಲಿ ದೇವರು ನಮಗೆ ದಯಪಾಲಿಸುವಂಥ ಸೌಭಾಗ್ಯಗಳ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಅಂದರೆ ಪ್ರಿಯರೇ, ಈ ಸತ್ಯವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳುವ ಸಂಗತಿ ಏನೆಂದರೆ, ಈ ಲೋಕದಲ್ಲಿ ನಾವು ಯಾತ್ರಿಕರು, ಪ್ರವಾಸಿಗಳು ಆಗಿದ್ದೇವೆ. ಕೆಲವು ವರ್ಷಗಳು ನಾವು ಜೀವಿಸುವವರಾಗಿದ್ದೇವೆ. ಆದರೆ ಈ ಸತ್ಯವಾಕ್ಯದಲ್ಲಿ ನೆಲೆಗೊಂಡು ನಾವು ಜೀವಿಸುವಾಗ ನಾವು ಸತ್ತ ನಂತರ ನಮ್ಮ ಆತ್ಮ ಪರಮಾತ್ಮನ ಬಳಿಗೆ, ಪರಲೋಕದ ದೇವರ ಬಳಿಗೆ ಹೋಗ್ತದೆ. ಅಲ್ಲಿ ದೇವರು ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ನಮಗೋಸ್ಕರ ಶ್ರೇಷ್ಠ ಸೌಭಾಗ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ನಮಗೆ ಆತನು ಉತ್ತಮವಾದ ಪದವಿಯನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ. ಸೊ ಈ ಸತ್ಯವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಅರಿತುಕೊಳ್ಳುವಾಗ ಪರಲೋಕದಲ್ಲಿ ದೇವರು ನಮಗೋಸ್ಕರ ಸಿದ್ಧಪಡಿಸಿರುವಂಥ ಅನೇಕ ಶ್ರೇಷ್ಠವಾದ ಸಂಗತಿಗಳನ್ನು ನಾವು ಈಗಲೇ ನಾವು ತಿಳಿದುಕೊಳ್ಳಲಿಕ್ಕೆ ಮತ್ತು ಪರಲೋಕ ಭಾವದವರಾಗಿ ನಾವು ಜೀವಿಸಲಿಕ್ಕೆ, ಪರಲೋಕದ ಕಡೆಗೆ ದೃಷ್ಟಿ ಇಟ್ಟು ನಾವು ಜೀವಿಸಲಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ. ಸೊ ಪ್ರಿಯರೀಗ ನಾವು ಇಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆಮೇಲೆ ಯೋಹಾನ ಸುವಾರ್ತೆ 3:21 ನಾವು ನೋಡ್ತೇವೆ, ನಾವು ಈ ಸತ್ಯವನ್ನು ಅನುಸರಿಸಿ ನಡೆಯುವಾಗ, ಅಂದರೆ ಈ ಸತ್ಯವಾಕ್ಯಗಳಿಗೆ ವಿಧೇಯರಾಗಿ ನಾವು ನಡೆಯುವಾಗ, ಈ ಸತ್ಯ ಮಾರ್ಗದಲ್ಲಿ ನಾವು ನಡೆಯುವಾಗ ಈ ವಾಕ್ಯ ಹೇಗೆ ಹೇಳ್ತದೆ, ನಾವು ದೇವರಿಂದಲೇ ನಾವು ನಡೆಸಲ್ಪಡ್ತೇವೆ, ಅಥವಾ ನಮ್ಮೊಳಗೆ ನೆಲೆಸಿರುವ ದೇವರ ಆತ್ಮದಿಂದಲೇ ನಾವು ನಡೆಸಲ್ಪಡುತ್ತೇವೆ ಮತ್ತು ದೇವರು ಮೆಚ್ಚುವ ಕೃತ್ಯಗಳನ್ನೇ ನಾವು ಮಾಡುತ್ತೇವೆ, ದೇವರು ಸಂತೋಷ ಪಡುವಂಥ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಮಾತ್ರವಲ್ಲ, ನಾವು ಎಲ್ಲ ಸಮಯದಲ್ಲಿಯೂ ಕೂಡ ದೇವರ ಬೆಳಕಿನಲ್ಲಿ ನಾವು ಜೀವಿಸ್ತೇವೆ, ಬೆಳಕಿನ ಮಕ್ಕಳಾಗಿ ನಾವು ಜೀವಿಸ್ತೇವೆ. ಅಂದರೆ ಅರ್ಥ, ಬೆಳಕು ಅಂತ ಹೇಳಿದ್ರೆ ಅಲ್ಲಿ ಕತ್ತಲೆಗೆ ಸಂಬಂಧಪಟ್ಟ ಯಾವ ಸಂಗತಿಗಳಿಲ್ಲ. ನಮ್ಮ ಜೀವಿತದಲ್ಲಿ ಮುಚ್ಚುಮರೆ ಯಾವುದು ಇರುವುದಿಲ್ಲ, ಅಡಗಿಸಿ ಇಡುವಂಥದ್ದು ಯಾವುದು ಇರುವುದಿಲ್ಲ, ಒಳಗೊಂದು ಹೊರಗೊಂದು ಕಪಟ ಜೀವಿತ ನಮ್ಮಲ್ಲಿ ಇರುವುದಿಲ್ಲ. ಸೊ ನಾವು ದೇವರಿಂದಲೇ ನಾವು ನಡೆಸಲ್ಪಡ್ತೇವೆ, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡ್ತೇವೆ ಮತ್ತು ನಿಷ್ಕಪಟವಾದ ನಾವು ಜೀವಿತ ಜೀವಿಸ್ತೇವೆ. ನಾವು ಶುದ್ಧ ಹೃದಯವುಳ್ಳವರಾಗಿ, ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸೊ ಪ್ರಿಯರೇ, ನಾವು ಸತ್ಯವಾಕ್ಯಗಳನ್ನು ತಿಳಿದುಕೊಳ್ಳುವಾಗ, ಸತ್ಯವಾಕ್ಯಕ್ಕೆ ನಮ್ಮ ಜೀವಿತ ಒಪ್ಪಿಸಿಕೊಡುವಾಗ ಇಷ್ಟೆಲ್ಲ ಶ್ರೇಷ್ಠವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಈಗ ನಾವು ಈ ಸತ್ಯವಾಕ್ಯದ ಕುರಿತಾಗಿ ನಮ್ಮ ಜವಾಬ್ದಾರಿ ಏನಾಗಿರಬೇಕೆಂಬುದನ್ನು ನಾವು ನೋಡ್ತೇವೆ. ಯೋಹಾನ ಬರೆದ 2ನೇ ಪತ್ರಿಕೆಯಲ್ಲಿ 1 ಮತ್ತು 2ನೇ ವಾಕ್ಯ ಹೇಳ್ತದೆ, ಈ ಸತ್ಯವು ಅಥವಾ ಈ ಸತ್ಯವಾಕ್ಯಗಳು ನಮ್ಮಲ್ಲಿ ಸದಾಕಾಲ ಇರಬೇಕು, ನಮ್ಮೊಂದಿಗೆ ಈ ವಾಕ್ಯಗಳು ಸದಾಕಾಲ ಇರಬೇಕು, ಅಥವಾ ನಮ್ಮಲ್ಲಿ ಈ ವಾಕ್ಯಗಳು ಆಳವಾಗಿ ನೆಲೆಗೊಂಡಿರಬೇಕು. ಸೊ ಅದನ್ನೇ ಪೇತ್ರನು
ಎರಡನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾನೆ, ನಾವು ಈ ಸತ್ಯದಲ್ಲಿ ಅಥವಾ ಈ ಸತ್ಯ ವಾಕ್ಯಗಳಲ್ಲಿ ಸ್ಥಿರವಾಗಿ ನೆಲೆಗೊಂಡಿರಬೇಕು ಅಥವಾ ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ನಾವು ಈ ಸತ್ಯ ದೇವರು ನಮಗೆ ಪ್ರಕಟ ಮಾಡಿದ್ದಾನೆ, ಈ ಸತ್ಯದ ಪರಿಜ್ಞಾನ ನಮಗೆ ಕೊಟ್ಟಿದ್ದಾನೆ. ಸೊ ಈ ಸತ್ಯ ವಾಕ್ಯಗಳು ನಮ್ಮಲ್ಲಿರಬೇಕು ಮತ್ತು ನಾವು ಈ ವಾಕ್ಯದಲ್ಲಿ ಸ್ಥಿರವಾಗಿ ನಾವು ನೆಲೆಗೊಂಡಿರಬೇಕು, ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಆಗಿರಬೇಕು. ಅದಲ್ಲದೆ ಯೋಹಾನನು ಬರೆದ 3ನೇ ಪತ್ರಿಕೆಯಲ್ಲಿ 3 ಮತ್ತು 4ನೇ ವಚನ ಹೇಳ್ತದೆ, ಪ್ರಿಯರೇ, ನಾವು ಪರಲೋಕದ ದೇವರ ಈ ಒಂದು ಸತ್ಯ ಮಾರ್ಗವನ್ನು ನಾವು ತಿಳಿದುಕೊಂಡವರು ಸತ್ಯವನ್ನೇ ಅನುಸರಿಸಿ ನಡೆಯುವಾಗ, ಈ ಸತ್ಯವನ್ನೇ ನಾವು ಪ್ರೀತಿಸಿ ಅದನ್ನು ಕೈಗೊಂಡು ನಾವು ಜೀವಿಸುವಾಗ ಪರಲೋಕದ ದೇವರು, ನಮ್ಮ ತಂದೆಯಾದ ದೇವರು, ಆತನ ಹೃದಯ ಬಹಳ ಸಂತೋಷ ಪಡ್ತದೆ. ಸೊ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಮಕ್ಕಳು ಸತ್ಯ ಮಾರ್ಗವನ್ನು ಅನುಸರಿಸಿ ನಡೆಯುತ್ತಾರೆ ಎಂಬುದಾಗಿ ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಪರಲೋಕದ ದೇವರು ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸಿದ್ದಾನೆ. ನಾವು ಈ ಸತ್ಯದಲ್ಲಿ ಸ್ಥಿರವಾಗಿ ನೆಲೆಗೊಂಡು ಈ ಸತ್ಯದಲ್ಲಿ ನಾವು ಜೀವಿಸುವಾಗ, ಈ ಸತ್ಯದಲ್ಲಿ ಮುಂದುವರಿಯುವಾಗ, ಸತ್ಯಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಟ್ಟು ಜೀವಿಸುವಾಗ ಪರಲೋಕದ ನಮ್ಮ ತಂದೆಯ ಹೃದಯ ನಮ್ಮ ವಿಷಯವಾಗಿ ಬಹಳ ಸಂತೋಷ ಪಡ್ತದೆ. ಆತನು ಬಹಳಷ್ಟು ಉಲ್ಲಾಸಿಸುವನಾಗಿದ್ದಾನೆ. ನಾವು ಇದಕ್ಕೆ ಉದಾಹರಣೆ ನಾವು ತೆಗೆದುಕೊಳ್ಳೋದಾದರೆ, ಕೀರ್ತನೆಗಾರ ದಾವಿದನು 86ರಲ್ಲಿ 11ನೇ ವಾಕ್ಯದಲ್ಲಿ, ಕೀರ್ತನೆ 86:11 ಆತನು ಹೀಗೆ ಹೇಳ್ತಾನೆ, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವನು. ನೋಡಿಲಿ, ದಾವಿದನ ಒಂದು ಕಮಿಟ್ಮೆಂಟ್, ಸಮರ್ಪಣೆ. ಆತನು ಹೇಳ್ತಾನೆ, ನಾನು ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ನಡಿತೇನೆ, ಯಾವಾಗಲೂ ನಿನ್ನ ಸತ್ಯ ಮಾರ್ಗದಲ್ಲಿ ನಾನು ನಡಿತೇನೆ, ನಿನ್ನ ಸತ್ಯದ ವಾಕ್ಯದ ಪ್ರಕಾರ ನಾನು ನಡಿತೇನೆ. ಇದು ದಾವಿದನ ಒಂದು ಸಮರ್ಪಣೆ. ಸೊ ನಾವು ಕೂಡ ಪ್ರಿಯರೇ, ದಾವಿದನ ರೀತಿಯಲ್ಲಿ ಕರ್ತನೆ, ನೀನು ನನಗೆ ಸತ್ಯವನ್ನು ಪ್ರಕಟ ಮಾಡಿದ್ದಿ, ಈ ಸತ್ಯಕ್ಕೆ ನಾನು ನನ್ನನ್ನೇ ಸಮರ್ಪಿಸಿ ಕೊಡ್ತೇನೆ, ಈ ಸತ್ಯ ವಾಕ್ಯದಲ್ಲಿ ನೆಲೆಗೊಂಡು ನಾನು ಜೀವಿಸ್ತೇನೆ, ಈ ಸತ್ಯ ವಾಕ್ಯದ ಪ್ರಕಾರ ನಾನು ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟು ಅದರ ಪ್ರಕಾರ ಜೀವಿಸುವಾಗ ಪರಲೋಕದ ತಂದೆ ನಮ್ಮ ವಿಷಯವಾಗಿ ಬಹಳಷ್ಟು ಸಂತೋಷ ಪಡುವನಾಗಿದ್ದಾನೆ. ಹಾಗೆ ನಮ್ಮ ಇನ್ನೂ ಕೆಲವು ಜವಾಬ್ದಾರಿ ನಾವು ನೋಡ್ತೇವೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ ಅದರಲ್ಲಿ 2ರಲ್ಲಿ 15ನೇ ವಾಕ್ಯ ಹೀಗೆ ಹೇಳ್ತದೆ, ನಾವು ಈ ಸತ್ಯ ವಾಕ್ಯವನ್ನು ನಮ್ಮ ಬಂಧುಗಳಿಗೆ, ನಮ್ಮ ನೇಬರ್ಸ್ಗಳಿಗೆ, ನೆರೆಹೊರೆಯವರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಅಂತೂ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜನರಿಗೆ, ಸಕಲ ಕುಲ ಭಾಷೆ ಜಾತಿ ಜನಾಂಗದವರಿಗೆ ಈ ಸತ್ಯವಾಕ್ಯವನ್ನು ನಾವು ಸಾರುವವರು ನಾವು ಆಗಿರಬೇಕು, ಇದನ್ನು ನಾವು ತಿಳಿಸುವವರು ನಾವು ಆಗಿರಬೇಕು, ಇದನ್ನು ನಾವು ಕಲಿಸಿಕೊಡುವವರು ನಾವು ಆಗಿರಬೇಕು. ಸೊ ದೇವರು ಇದನ್ನು ಬಯಸ್ತಾನೆ. ಸತ್ಯವಾಕ್ಯವನ್ನು ನೀನು ಇತರರಿಗೆ ಉಪದೇಶಿಸು ಎಂಬುದಾಗಿ ತಿಮೋತಿಗೆ ಪೌಲನು ಬರೀತಾನೆ. ಅದರ ಅರ್ಥ, ನಾವು ಸತ್ಯವಾಕ್ಯವನ್ನು ತಿಳಿದುಕೊಂಡವರು ಈ ಸತ್ಯವಾಕ್ಯವನ್ನು ನಮ್ಮಷ್ಟಕ್ಕೆ ನಾವು ಅಡಗಿಸಿ ಇಟ್ಟುಕೊಳ್ಳಬಾರದು, ಇತರರಿಗೆ ಕೂಡ ಈ ಸತ್ಯವನ್ನು ನಾವು ಕಲಿಸಿಕೊಡಬೇಕು. ಅವರನ್ನು ಕೂಡ ಅಸತ್ಯದಿಂದ ನಾವು ಸತ್ಯದ ಕಡೆಗೆ ತರುವಂಥ ಕೆಲಸ ನಾವು ಮಾಡೋದು ಭಾಳ ಅವಶ್ಯಕವಾಗಿದೆ. ಆಮೇಲೆ ಯೋಹಾನನು ಬರೆದ 3ನೇ ಪತ್ರಿಕೆಯಲ್ಲಿ 8ನೇ ವಾಕ್ಯ ನಾವು ನೋಡ್ತೇವೆ, ಸತ್ಯ ವಾಕ್ಯವನ್ನು ಯಾರು ಸಾರ್ತಾ ಇದ್ದಾರೋ ಅವರಿಗೆ ಪ್ರಿಯರೇ ನಾವು ಸಹಕರಿಸಬೇಕು, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಅವರ ಸೇವೆಯನ್ನು ನಾವು ಗೌರವಿಸಬೇಕು, ಅವರ ಸೇವೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅವರ ಸೇವೆಗೆ ನಮ್ಮಿಂದ ಸಾಧ್ಯವಾದಂಥ ಬೆಂಬಲವನ್ನು ಕೊಡಬೇಕು. ಅದು ಕಾರ್ಯರೂಪದಲ್ಲಿ ಆಗಿರಬಹುದು ಅಥವಾ ಹಣಕಾಸು ಸಹಾಯ ಮಾಡೋದರ ಮೂಲಕವಾಗಿ ಆಗಿರಬಹುದು. ಆದರೆ ವಾಕ್ಯ ಹೇಳ್ತದೆ, ಸತ್ಯವಾಕ್ಯವನ್ನು ಸಾರುವವರಿಗೆ ನಾವು ಸಹಕಾರಿಗಳಾಗಿರೋಣ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ನಾವು ನೋಡ್ತೇವೆ, ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯ ಹೇಳ್ತದೆ, ನಾವು ಈ ಸತ್ಯೋಪದೇಶಕ್ಕೆ ವಿಧೇಯರಾಗೋಣ. ಸೊ ನಾವು ಈ ಸತ್ಯೋಪದೇಶಕ್ಕೆ ಪರಿಪೂರ್ಣವಾಗಿ ನಾವು ವಿಧೇಯರಾಗಬೇಕು. ನಮಗೆ ಪ್ರಕಟವಾಗಿರುವಂಥ, ನಮಗೆ ದೊರಕಿರುವಂಥ ಈ ಸತ್ಯವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ನಾವು ವಿಧೇಯರಾಗಬೇಕು. ಮಾತ್ರವಲ್ಲ, ನಮ್ಮ ಆತ್ಮವನ್ನು ಈ ಲೋಕದಲ್ಲಿ ನಾವು ಜೀವಿಸುವಾಗ, ಕೆಟ್ಟತನ ತುಂಬಿಕೊಂಡಿರುವಂಥ ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ನಮ್ಮ ಆತ್ಮವನ್ನು ಅಥವಾ ನಮ್ಮ ಆತ್ಮಿಕ ಜೀವಿತವನ್ನು ಇನ್ನೂ ನಾವು ಶುದ್ಧಿಪಡಿಸಿಕೊಳ್ಳಬೇಕು. ಈ ವಾಕ್ಯ ಹೇಳ್ತದೆ, ಸತ್ಯೋಪದೇಶಕ್ಕೆ ವಿಧೇಯರಾಗಿ ನಿಮ್ಮ ಆತ್ಮಗಳನ್ನು ನೀವು ಶುದ್ಧಿಪಡಿಸಿಕೊಳ್ಳಬೇಕು ಎಂಬುದಾಗಿ. ಸೊ ಪ್ರಿಯರೇ, ಈ ಸತ್ಯ ವಾಕ್ಯಗಳು ನಾವು ನಮ್ಮ ಆತ್ಮವನ್ನು ಇನ್ನೂ ಹೆಚ್ಚಾಗಿ ಶುದ್ಧೀಕರಿಸಿಕೊಳ್ಳಲಿಕ್ಕೆ, ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗಿ ಪರಿಶುದ್ಧತೆಯಲ್ಲಿ ಕಾಯುತ್ತಾ ಜೀವಿಸಲಿಕ್ಕೆ ನಮಗೆ ಈ ವಾಕ್ಯಗಳು ಸಹಾಯ ಮಾಡಬೇಕು. ಸೊ ನಾವು ಈ ವಾಕ್ಯಕ್ಕೆ ಸಂಪೂರ್ಣ ವಿಧೇಯರಾಗಬೇಕು. ಆಮೇಲೆ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಹೇಳ್ತದೆ, ನಮ್ಮ ನಿಮಿತ್ತವಾಗಿ, ಅಂದರೆ ನಾವು ಜೀವಿಸುವ ನಮ್ಮ ರೀತಿಯ ನಿಮಿತ್ತವಾಗಿ ಈ ಸತ್ಯ ಮಾರ್ಗಕ್ಕೆ, ಅಂದರೆ
ಸತ್ಯ ವಾಕ್ಯಗಳಿಗೆ ಅಥವಾ ನಾನೇ ಸತ್ಯ ಎಂಬುದಾಗಿ ಹೇಳಿಕೊಂಡ ಯೇಸು ಕ್ರಿಸ್ತನ ನಾಮಕ್ಕೆ ಅಥವಾ ಒಬ್ಬನೇ ಸತ್ಯ ದೇವರಿಗೆ ಯಾವುದೇ ರೀತಿಯ ಒಂದು ದೂಷಣೆ ಆಗದಂತೆ, ಕಳಂಕ ಉಂಟಾಗದಂತೆ, ನೋವಾಗದಂತೆ, ಅಗೌರವ ಉಂಟಾಗದಂತೆ ನಾವು ಭಾಳ ಎಚ್ಚರಿಕೆಯಿಂದ ಜೀವಿಸುವುದು ಅವಶ್ಯಕವಾಗಿದೆ. ಪೇತ್ರನು ಹೇಳ್ತಾನೆ, ನಾವು ಒಂದು ವೇಳೆ ನಿರ್ಲಜ್ಜಾ ಕೃತ್ಯಗಳನ್ನು ಮಾಡುವುದಾದರೆ, ನಾವು ಅಸಹ್ಯವಾದ ಕಾರ್ಯಗಳಲ್ಲಿ ಮುಳುಗುವುದಾದರೆ, ನಾವು ಕಂಡುಕೊಂಡಂಥ ಸತ್ಯಕ್ಕೆ ನಾವು ಅಪಚಾರ ಮಾಡುವವರಾಗಿದ್ದೇವೆ, ಸತ್ಯ ದೇವರಿಗೆ ನಾವು ಕಳಂಕ ತರುವವರಾಗಿದ್ದೇವೆ, ಸತ್ಯ ವಾಕ್ಯಕ್ಕೆ, ಸತ್ಯ ಮಾರ್ಗಕ್ಕೆ ನಾವು ದೂಷಣೆ ತರುವವರಾಗಿದ್ದೇವೆ. ಸೊ ನಾವು ದೂಷಣೆ ಆಗದಂತೆ, ಕಳಂಕ ಉಂಟಾಗದಂತೆ ಭಾಳಷ್ಟು ಎಚ್ಚರಿಕೆಯಿಂದ ನಾವು ಜೀವಿಸುವುದು ಭಾಳ ಅವಶ್ಯಕವಾಗಿದೆ. ಹಾಗೆ ಪ್ರೇರೆ, ಇನ್ನೊಂದು ನಮ್ಮ ಜವಾಬ್ದಾರಿ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ ಹೇಳ್ತದೆ, ಈ ಕಡೆಯ ದಿನಗಳಲ್ಲಿ ಅಂದರೆ ಈಗ ವಿಜ್ಞಾನ ತಂತ್ರಜ್ಞಾನ ಹೆಚ್ಚುತ್ತಿರುವಂಥ ಈ ಯುಗದಲ್ಲಿ ಜನರು ಏನು ಮಾಡ್ತಾರೆ, ದೇವರ ಈ ಸತ್ಯವಾಕ್ಯನವರು ಹಾಸ್ಯ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ ಮತ್ತು ಕಲ್ಪನಾ ಕಥೆಗಳಿಗೆ, ಕಾಲ್ಪನಿಕ ಕಥೆಗಳಿಗೆ, ಕಟ್ಟುಕಥೆಗಳಿಗೆ ಹೆಚ್ಚಾಗಿ ಕಿವಿಗೊಟ್ಟು ಅದರಲ್ಲಿ ಅವರು ಖುಷಿ ಪಡ್ತಾರೆ. ಸತ್ಯ ಗೊತ್ತಿದ್ದವರು ಕೂಡ ಈ ಕಲ್ಪನಾ ಕಥೆಗಳನ್ನು ಕೇಳಿ ಸತ್ಯದಿಂದ ಅವರು ಭ್ರಷ್ಟರಾಗ್ತಾರೆ. ಸೊ ಅದಕ್ಕೆ ಯಾಕೋಬ 5:19-20 ಹೇಳ್ತದೆ, ಸೊ ನಾವು ಸತ್ಯ ಮಾರ್ಗದಲ್ಲಿ ಜೀವಿಸುವುದು ಮಾತ್ರ ಅಲ್ಲ, ನಮ್ಮ ಕಣ್ಣ ಮುಂದೆ ಯಾರಾದರೂ ಸತ್ಯ ಮಾರ್ಗದಿಂದ ಭ್ರಷ್ಟರಾದರೆ, ಈ ಸತ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋದರೆ, ಅಥವಾ ಅಸತ್ಯದಲ್ಲಿ ಜೀವಿಸಲಿಕ್ಕೆ, ಅನ್ಯಾಯದಲ್ಲಿ ಜೀವಿಸಲಿಕ್ಕೆ, ಹೊಲಸಾದ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಹೋದರೆ, ದೇವರ ವಾಕ್ಯ ಹೇಳ್ತದೆ, ನೀವು ಅವರನ್ನು ಸತ್ಯ ಮಾರ್ಗಕ್ಕೆ ತಪ್ಪಿ ಹೋದವರನ್ನು ವಾಪಸ್ ಸನ್ಮಾರ್ಗಕ್ಕೆ ನೀವು ಕರೆದುಕೊಂಡು ಬರಬೇಕು. ಅವರು ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಆ ಪಾಪದಿಂದ ಅವ್ರನ್ನ ನೀವು ಮೇಲಕ್ಕೆ ಎತ್ತಬೇಕು. ಪಾಪದ ಸಂಬಳ ನಿತ್ಯ ನರಕ, ಭಯಂಕರ ಮರಣ. ಸೊ ಇದಕ್ಕೆ ಅವ್ರನ್ನ ತಪ್ಪಿಸುವ ಕೆಲಸವನ್ನು ಕೂಡ ನೀವು ಮಾಡಬೇಕು. ಸೊ ದೇವರ ವಾಕ್ಯ ಹೇಳ್ತದೆ, ಸತ್ಯ ಮಾರ್ಗದಲ್ಲಿ ನಾವು ಜೀವಿಸುವುದು ಮಾತ್ರ ಅಲ್ಲ, ಯಾರಾದರೂ ಸತ್ಯ ಮಾರ್ಗದಿಂದ ಭ್ರಷ್ಟರಾಗ್ತಾ ಇದ್ದರೆ, ತಪ್ಪಿ ಹೋಗ್ತಾ ಇದ್ದರೆ ಅವ್ರನ್ನ ಎಚ್ಚರಿಸುವುದು, ಅವ್ರನ್ನ ಸರಿಪಡಿಸುವುದು, ಅವರಿಗೆ ನಾವು ತಿದ್ದುವುದು ಕೂಡ ನಮ್ಮ ಜವಾಬ್ದಾರಿ ಆಗಿದೆ. ಹಾಗೆ ಎಫೆಸ 4:22 ನಾವು ನೋಡ್ತೇವೆ, ಅಲ್ಲಿ ಹೀಗೆ ಬರೀತಾನೆ, ಯೇಸುವಿನಲ್ಲಿರುವಂಥ ಸತ್ಯೋಪದೇಶ ಯಾವುದೆಂದರೆ, ಅಂದರೆ ಯೇಸು ಸತ್ಯವಾಗಿದ್ದಾನೆ, ಸತ್ಯವು ಆತನಲ್ಲಿ ನೆಲೆಗೊಂಡಿದೆ ಮತ್ತು ಆತನಲ್ಲಿ ನೆಲೆಗೊಂಡಿರುವಂಥ ಸತ್ಯವು ನಮಗೆ ಏನು ಉಪದೇಶ ಮಾಡ್ತದೆ ಅಂತ ಹೇಳಿದರೆ, ನಾವು ಹಿಂದಿನ ನಡತೆಯನ್ನು ತೆಗೆದುಹಾಕಬೇಕು. ಅಂದರೆ ನಮ್ಮ ಹಿಂದಿನ ನಡತೆ ನಾವು ನೋಡೋದಾದರೆ, ಸತ್ಯದ ಪರಿಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ, ಸತ್ಯವಾಕ್ಯವನ್ನು ತಿಳಿದುಕೊಳ್ಳೋದಕ್ಕೆ ಮುಂಚೆ, ಸತ್ಯವಾಗಿರುವ ದೇವರನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ, ಸತ್ಯವಾಗಿರುವ ಯೇಸುವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಹಿಂದಿನ ನಡತೆ ಅತ್ಯಂತ ಅಸಹ್ಯವಾಗಿತ್ತು, ಅತ್ಯಂತ ಹೊಲಸಾಗಿತ್ತು, ತುಂಬ ದುರ್ನಡತೆ ಉಳ್ಳವರಾಗಿ, ದುಷ್ಟ ಸ್ವಭಾವದವರಾಗಿ ನಾವು ಜೀವಿಸ್ತಾ ಇದ್ದೆವು. ಸೊ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿರುವಂಥ ಸತ್ಯವು ನಮಗೆ ಈ ಥರ ಉಪದೇಶ ಮಾಡ್ತದೆ, ನೀವು ಹಿಂದಿನ ನಡತೆಯನ್ನು ಬಿಟ್ಟು ಬಿಡಬೇಕು. ಮಾತ್ರ ಅಲ್ಲ, ನಮ್ಮ ಪೂರ್ವ ಸ್ವಭಾವ ತೆಗೆದು ಹಾಕಬೇಕು. ಪೂರ್ವ ಸ್ವಭಾವ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು, ಜಗಳ, ಕುಡಿಕೆತನ, ದುಂದೌತಣ, ಹಾಗೆತನ, ಕೊಲೆ, ಅತ್ಯಾಚಾರ, ವ್ಯಭಿಚಾರ, ಸುಳ್ಳು ಹೇಳುವುದು, ಜಾರತ್ವ ಮಾಡೋದು. ಸೊ ಇಂಥ ಅನೇಕ ರೀತಿಯ ಪೂರ್ವ ಸ್ವಭಾವ ನಮ್ಮಲ್ಲಿತ್ತು. ಸೊ ಈ ಪೂರ್ವ ಸ್ವಭಾವ ನಾವು ಸಂಪೂರ್ಣ ತೆಗೆದು ಹಾಕಬೇಕೆಂಬುದಾಗಿ ಸತ್ಯವಾಕ್ಯ ನಮಗೆ ಉಪದೇಶ ಮಾಡುತ್ತದೆ. ಮಾತ್ರವಲ್ಲ, ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳೋಣ. ಸೊ ನಾವು ಬರೀ ಹೊರಗಿನ ತೋರಿಕೆಗೆ, ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಒಳ್ಳೆಯವರಾಗಿ ನಾವು ನಾಟಕ ಮಾಡೋದಲ್ಲ, ಬದಲಾಗಿ ಹೃದಯವನ್ನು ಪರೀಕ್ಷಿಸುವಂಥ, ಅಂತರಿಂದ್ರಿಯಗಳನ್ನು ಪರಿಶೋಧಿಸುವಂಥ, ದೇವರ ದೃಷ್ಟಿಯಲ್ಲಿ ಆಂತರ್ಯದಲ್ಲಿ ಅಂದರೆ ನಮ್ಮ ಒಳಗಡೆ ಕೂಡ ನಾವು ಪರಿಪೂರ್ಣ ಶುದ್ಧರಾಗಬೇಕು, ಪರಿಪೂರ್ಣವಾಗಿ ನಾವು ನಿರ್ಮಲರಾಗಿ ಕಾಣಿಸಿಕೊಳ್ಳಬೇಕು. ಸೊ ವಾಕ್ಯ ಹೇಳ್ತದೆ, ಆಂತರ್ಯದಲ್ಲಿ ನಾವು ಹೊಸಬರಾಗಿ ನಾವು ನಡೆದುಕೊಳ್ಳೋಣ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳೋಣ. ಅಂದರೆ ನೂತನ ಸ್ವಭಾವ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕು, ಯೇಸು ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು. ನಾವು ಯೇಸು ಕ್ರಿಸ್ತನ ಆತ್ಮನಿಗನುಸಾರವಾಗಿ ಜೀವಿಸುವಂಥ ಒಂದು ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಬೇಕು. ಸೊ ಪ್ರೇರೆ, ಸತ್ಯವಾಕ್ಯವನ್ನು ದೇವರು ನಮಗೆ ಪ್ರಕಟ ಮಾಡಿದ್ದಾನೆ. ಸೊ ಈ ಸತ್ಯವಾಕ್ಯಕ್ಕೆ ನಮ್ಮ ಜವಾಬ್ದಾರಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ನಾವು ಈ ಸತ್ಯ ವಾಕ್ಯಕ್ಕೆ ನಾವು ಯೋಗ್ಯರಾಗಿ ನಾವು ಜೀವಿಸಬೇಕು, ದೇವರಿಗೆ ದೂಷಣೆ ಆಗದಂತೆ ಸತ್ಯ ಮಾರ್ಗದಲ್ಲಿ ನಿರಂತರವಾಗಿ ನಾವು ಮುಂದಕ್ಕೆ ಸಾಗಬೇಕು. ಸೊ ಈಗ ನಾನು ಮುಗಿಸ್ತೇನೆ. ಸೊ ಮುಗಿಸುವಾಗ 2 ಥೆಸಲೋನಿಕ ಅದರಲ್ಲಿ 2ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಪ್ರೇರೆ ಹೀಗೆ ಬರೆಯಲ್ಪಟ್ಟಿದೆ, ನಾವು ಸತ್ಯದ ಮೇಲೆ ನಂಬಿಕೆ ಇಟ್ಟು, ಅಂದರೆ ಸತ್ಯ ದೇವರ ಮೇಲೆ ನಂಬಿಕೆ ಇಟ್ಟು, ಅಥವಾ ನಾನೇ ಸತ್ಯವೆಂಬುದಾಗಿ ಹೇಳಿಕೊಂಡ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಅಥವಾ ಇವತ್ತು ನಾವು ಧ್ಯಾನ ಮಾಡ್ತಿರುವಂಥ ಈ ಸತ್ಯ ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಏನಾಗ್ತೇವೆ, ಪವಿತ್ರಾತ್ಮದಿಂದ ಶುದ್ಧೀಕರಿಸಲ್ಪಟ್ಟು ರಕ್ಷಣೆಯನ್ನು ನಾವು ಪಡೆಯಬೇಕು.
ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದು ದೇವರ ಚಿತ್ತವಾಗಿದೆ, ದೇವರ ಕರೆಯುವಿಕೆಯಾಗಿದೆ, ದೇವರ ಉದ್ದೇಶವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಸತ್ಯದ ಮೇಲೆ ನಂಬಿಕೆ ಇಟ್ಟು ಪವಿತ್ರ ಆತ್ಮದಿಂದ ಶುದ್ಧೀಕರಿಸಲ್ಪಟ್ಟು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು, ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿದೆ. ಸೊ ಅದಕ್ಕೋಸ್ಕರವೇ ದೇವರು ನಮಗೆ ಸತ್ಯವಾಕ್ಯಗಳನ್ನು ಪ್ರಕಟ ಮಾಡಿದ್ದಾನೆ. ಸತ್ಯವಾಕ್ಯದ ಮೇಲೆ ನಂಬಿಕೆ ಇಡುವಂತೆ ನಮ್ಮ ಕಣ್ಣುಗಳನ್ನು ನಾವು ತೆರೆದಿದ್ದಾನೆ. ಸೊ ಹೀಗಿರುವಾಗ ನಾವು ಕೆಲವು 1-2-3 ಎಚ್ಚರಿಕೆ ಮಾತುಗಳನ್ನು ನಿಮಗೆ ತಿಳಿಯಪಡಿಸಿ ನಾನು ಮುಗಿಸ್ತೇನೆ. ಸೊ ನಾವು ನೋಡ್ತೇವೆ, ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 8ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ, ಸತ್ಯವನ್ನು ಅನುಸರಿಸದೆ ಸ್ವೇಚ್ಛೆಯಾಗಿ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವು. ದಯವಿಟ್ಟು ಆಸಕ್ತಿಯಿಂದ ಸ್ವಲ್ಪ ಗಂಭೀರವಾಗಿ ಈ ವಾಕ್ಯವನ್ನು ಕೇಳಿ. ಅಪೊಸ್ತಲ ಪೌಲನು ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯ, ಸತ್ಯವನ್ನು ಅನುಸರಿಸದೆ ಅಂದರೆ ಸತ್ಯ ವಾಕ್ಯಗಳನ್ನು ಕೈಗೊಂಡು ನಡೆಯದೆ, ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಒಬ್ಬನೇ ಸತ್ಯ ದೇವರನ್ನು ಸ್ತುತಿಸದೆ, ಆರಾಧಿಸದೆ, ಗೌರವಿಸದೆ, ಆತನಿಗೆ ಭಯಪಡದೆ, ಸ್ವೇಚ್ಛೆಯಾಗಿ, ಸ್ವೇಚ್ಛೆ ಅಂತ ಹೇಳಿದ್ರೆ ನನ್ನದೇ ಸ್ವಂತ ಇಚ್ಛೆ, ನನ್ನ ಇಷ್ಟ, ನನ್ನ ಖುಷಿ, ನನಗೆ ಬೇಕಾದಾಗ ನಾನು ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಯಾರು ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವು. ಇಂಗ್ಲೀಷಲ್ಲಿ ರ್ಯಾತ್ ಆಫ್ ಗಾಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಅರ್ಥ ಮಾಡಿಕೊಳ್ಳಿ, ಸತ್ಯ ದೇವರು ನಾವು ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕೊಟ್ಟು ಕಳಿಸಿದ್ದಾನೆ. ಸೊ ಆತನು ಬಂದು ನಮಗೆ ಸತ್ಯವನ್ನು ಪ್ರಕಟ ಮಾಡಿದ್ದಾನೆ, ಸತ್ಯವಾಕ್ಯಗಳು ನಮಗೆ ಕೊಟ್ಟಿದ್ದಾನೆ. ಸೊ ಅಷ್ಟಾದಾಗ್ಯೂ ಕೂಡ ನಾವು ಈ ಸತ್ಯವನ್ನು ಅನುಸರಿಸಲಿಕ್ಕೆ ನಮಗೆ ಮನಸ್ಸಿಲ್ಲದಿದ್ದರೆ, ನಾವು ನಮ್ಮ ಸ್ವ ಇಚ್ಛೆಯ ಪ್ರಕಾರ ಅನ್ಯಾಯವನ್ನೇ ಅನುಸರಿಸಲಿಕ್ಕೆ ನಾವು ಮನಸ್ಸು ಮಾಡೋದಾದರೆ, ವಾಕ್ಯ ಹೇಳ್ತದೆ ದೇವರ ಕೋಪ, ದೇವರ ರೌದ್ರ ನಮಗೋಸ್ಕರ ಕಾದಿದೆ ಎಂಬುದಾಗಿ. ಸೊ ಇದನ್ನು ಇನ್ನೂ ಸ್ಪಷ್ಟಪಡಿಸಲಿಕ್ಕೆ ಇನ್ನೊಂದು ವಾಕ್ಯ ಹೇಳ್ತೇನೆ. 2 ಥೆಸಲೋನಿಕ 2ರಲ್ಲಿ 10-12ನೇ ವಾಕ್ಯದ ಸಾರಾಂಶ ಹೀಗಿದೆ, ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ದೇವರ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವಿತ್ತು ಸತ್ಯವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ, ಸತ್ಯ ದೇವರ ಕುರಿತಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ, ನಾನೇ ಸತ್ಯ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ದೇವರು ನಮಗೆ ತಿಳಿಸಿದ್ದಾನೆ, ಪ್ರಕಟ ಮಾಡಿದ್ದಾನೆ. ಆದರೆ ನಾವು ಈ ಸತ್ಯದ ಮೇಲೆ ನಾವು ಪ್ರೀತಿಯನ್ನು ಇಡದಿದ್ರೆ, ಅಂದರೆ ಈ ಸತ್ಯವನ್ನು ನಾವು ತಿರಸ್ಕಾರ ಮಾಡೋದಾದರೆ, ಈ ಸತ್ಯವನ್ನು ನಾವು ಅಗೌರವಿಸುವುದಾದರೆ, ಅದನ್ನು ತಾತ್ಸಾರ ಮಾಡೋದಾದರೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾವು ನಮ್ಮ ಆತ್ಮದ ರಕ್ಷಣೆಯನ್ನು ನಾವು ಹೊಂದದೆ ನಾವು ನಾಶವಾಗುತ್ತೇವೆ. ಅಂದರೆ ನಾವು ನಿತ್ಯ ನಾಶನಕ್ಕೆ, ಬೆಂಕಿಯ ಕೆರೆಯಲ್ಲಿ ಹೋಗಿ ನಾವು ಬೀಳ್ತೇವೆ. ದೇವರು ನಮ್ಮನ್ನು ಸತ್ಯದ ವಾಕ್ಯದ ಮೂಲಕ ನಮ್ಮನ್ನು ಕರಿತಾ ಇದ್ದಾನೆ, ನೀವು ರಕ್ಷಣೆ ಹೊಂದಿಕೊಳ್ಳಿ ಎಂಬುದಾಗಿ. ಆದರೆ ನಾವು ಸತ್ಯದ ಮೇಲೆ ಪ್ರೀತಿಯನ್ನು ನೀಡದೆ ಅದನ್ನು ತಿರಸ್ಕಾರ ಮಾಡೋದರಿಂದಾಗಿ ನಾವೇನಾಗ್ತೇವೆ, ರಕ್ಷಣೆ ಹೊಂದದೆ ನಾವು ನಾಶವಾಗ್ತೇವೆ. ಸೊ ಈ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಇದು ಪ್ರೇರೆ ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಳುವ ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಸತ್ಯವನ್ನು ನಂಬದೆ ಆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ದೇವರ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ. ಸೊ ಇಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ. ಅಂದರೆ ಈ ಸತ್ಯವನ್ನು, ಅಂದರೆ ಒಬ್ಬನೇ ಸತ್ಯ ದೇವರಿದ್ದಾನೆ, ಆತನು ನಮಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟು ಕಳಿಸಿದ್ದಾನೆ, ಆತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಸೊ ಅನೇಕ ಸತ್ಯತೆಗಳು ನಮಗೆ ತಿಳಿಸಲ್ಪಟ್ಟಿವೆ. ಸೊ ಈ ಸತ್ಯವನ್ನು ನಾವು ನಂಬದಿದ್ರೆ, ಸೊ ಈ ಸತ್ಯವನ್ನು ನಾವು ಹಾಸ್ಯ ಮಾಡಿದರೆ, ತಿರಸ್ಕಾರ ಮಾಡಿದರೆ, ಮತ್ತು ನಮ್ಮದೇ ಆದ ಅನೀತಿಯಲ್ಲಿ, ಅಸಹ್ಯವಾದ ಜೀವಿತದಲ್ಲಿ ನಾವು ಸಂತೋಷ ಪಡೋದಾದರೆ, ದೇವರ ವಾಕ್ಯ ಹೇಳ್ತದೆ ದೇವರ ನ್ಯಾಯ ತೀರ್ಪಿಗೆ ನೀವು ಒಳಗಾಗುತ್ತೀರಿ. ಸೊ ಈ ಲೋಕದಲ್ಲಿ ನಾವು ನೋಡ್ತೇವೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸೊ ಇಲ್ಲೆಲ್ಲ ನ್ಯಾಯ ತೀರ್ಪು ಬರ್ತದೆ. ಸೊ ಆದರೆ ನಮಗೆ ಗೊತ್ತಿರುವ ಸತ್ಯ ಏನು ಕೇಳಿದ್ರೆ, ಹಣ ಬಲ ಇದ್ದವರು, ರಾಜಕೀಯ ಬಲ ಇದ್ದವರು ಸುಳ್ಳನ್ನು ಸತ್ಯವಾಗಿಸ್ತಾರೆ, ಸತ್ಯವನ್ನು ಸುಳ್ಳಾಗಿಸ್ತಾರೆ, ನ್ಯಾಯವನ್ನು ಡೊಂಕು ಮಾಡ್ತಾರೆ. ಸೊ ಇದು ಈ ಲೋಕದ ಕತೆ, ಸೊ ನ್ಯಾಯ ತೀರ್ಪು. ಆದರೆ ನಾವು ನೋಡ್ತೇವೆ, ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ದಿವಸ ಎಲ್ಲರಿಗೂ ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ಒಂದು ದಿವಸವನ್ನು ನೇಮಕ ಮಾಡಿದ್ದಾನೆ. ಸೊ ಆ ದಿವಸದಲ್ಲಿ ಯಾರು ಸತ್ಯವನ್ನು ನಂಬದೆ, ಸತ್ಯವನ್ನು ಗೌರವಿಸದೆ, ಸತ್ಯದಲ್ಲಿ ಜೀವಿಸದೆ ಹಸಡ್ಡೆ ಮಾಡಿದ್ದಾರೋ, ದೇವರನ್ನು ತಿರಸ್ಕಾರ ಮಾಡಿದ್ದಾರೋ, ಅವರೆಲ್ಲರಿಗೂ ಕೂಡ ನ್ಯಾಯ ತೀರ್ಪಿಗೆ ಗುರಿಯಾಗ್ತಾರೆ. ಅಂದರೆ ಅಲ್ಲಿ ನಾವು ನೋಡ್ತೇವೆ, ಅವರು ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಸೊ ಇದನ್ನು ಇನ್ನೂ ಸ್ಪಷ್ಟಪಡಿಸುವಂಥ ಒಂದು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ರಲ್ಲಿ 26 ಮತ್ತು 27 ಇಡೀ ವಾಕ್ಯ ನಾನು ಓದ್ತೇನೆ. ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ನಾವು ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ.
ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ನೋಡಿ, ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನಮಗೆ ಒಂದು ಕಾಲದಲ್ಲಿ ಸತ್ಯದ ಪರಿಜ್ಞಾನ ಇರಲಿಲ್ಲ, ಸತ್ಯ ವಾಕ್ಯಗಳು ನಮಗೆ ಗೊತ್ತಿರಲಿಲ್ಲ, ಸತ್ಯ ದೇವರ ಪರಿಚಯ ನಮಗಿರಲಿಲ್ಲ, ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ತಿಳುವಳಿಕೆ ನಮಗಿರಲಿಲ್ಲ. ಕಲ್ವಾರಿ ಶಿಲುಬೆಯಲ್ಲಿ ಆತನು ನಮ್ಮ ಪಾಪಗಳಿಗಾಗಿ ಸತ್ತನು, ನಮ್ಮ ಅಪರಾಧಿಗಳಿಗಾಗಿ ದಂಡಿಸಲ್ಪಟ್ಟನು, ನಮ್ಮ ಮರಣ ಆತನು ಅನುಭವಿಸಿದನು, ನಮಗಾಗಿ ಆತನು ರಕ್ತ ಸುರಿಸಿದನು. ಈ ಯಾವ ಸತ್ಯವೂ ಇದರ ಪರಿಜ್ಞಾನವು ನಮಗೆ ಗೊತ್ತಿರಲಿಲ್ಲ. ಸೊ ಆದ್ದರಿಂದ ನಾವೇನು ಮಾಡ್ತಾ ಇತ್ತು, ನಮ್ಮ ಇಷ್ಟ ಬಂದಾಗಿ, ನಮ್ಮ ಖುಷಿ ಬಂದಾಗಿ ನಾವು ಜೀವಿಸ್ತಾ ಇತ್ತು. ಆದರೆ ಈಗ ದೇವರು ಅತ್ಯಂತ ಕರುಣೆಯಿಂದ, ಅತ್ಯಂತ ಕೃಪೆಯಿಂದ ನಮಗೆ ಈ ಸತ್ಯದ ಪರಿಜ್ಞಾನವನ್ನು ಕೊಟ್ಟಿದ್ದಾನೆ, ಸತ್ಯ ವಾಕ್ಯಗಳ ಕುರಿತಾದ ತಿಳುವಳಿಕೆ ನಮಗೆ ಕೊಟ್ಟಿದ್ದಾನೆ. ಸೊ ಈ ಸತ್ಯದ ಪರಿಜ್ಞಾನ ಹೊಂದಿದ ಮೇಲೆ ನಾವು ಈಗ ಬೇಕೆಂದು ಪಾಪ ಮಾಡೋದಾದ್ರೆ ಡೆಲಿಬರೇಟ್ ಸಿನ್ ಎಂಬುದಾಗಿ ನಾವು ಕರಿತೇವೆ. ಬೇಕೆಂದು ಪಾಪ ಮಾಡಿದರೆ, ಸೊ ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅಂದರೆ 2020 ವರ್ಷಗಳ ಹಿಂದೆ ಪಾಪಿಗಳಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಬಂದ ಯೇಸು ಕ್ರಿಸ್ತನು ತನ್ನನ್ನು ಯಜ್ಞವಾಗಿ ಆತನು ಬಲಿಯಾಗಿ ಸಮರ್ಪಿಸಿ ಹೋಗಿದ್ದಾನೆ. ಸೊ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ನಾವು ಪುನಃ ಬೇಕಂತ ಪಾಪ ಮಾಡೋದಾದರೆ, ಅಸಹ್ಯ ಕಾರ್ಯದಲ್ಲಿ ನಾವು ಮುಳುಗುವುದಾದರೆ, ಅನ್ಯಾಯದಲ್ಲಿ ನಾವು ಜೀವಿಸುವುದಾದರೆ, ಹೊಲಸಾದ ನಡತೆ ಉಳ್ಳವರಾಗಿರುವುದಾದರೆ, ಯೇಸು ಕ್ರಿಸ್ತನು ಪುನಃ ಪ್ರೇರೆ ನಮಗೋಸ್ಕರ ತನ್ನನ್ನು ಯಜ್ಞವಾಗಿ ಸಮರ್ಪಿಸಲಿಕ್ಕೆ ಆತನು ಬರುವುದಿಲ್ಲ. ಅದರ ಬದಲಿಗೆ ನಾವು ನೋಡ್ತೇವೆ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ನಮಗೋಸ್ಕರ ಕಾಯ್ತದೆ. ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ ನಮಗೋಸ್ಕರ ಕಾಯ್ತಾ ಇದೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಇಲ್ಲಿ ಒಂದು ವರ್ಡ್ ಇದೆ, ದೇವರ ವಿರೋಧಿಗಳು. ಇಲ್ಲಿ ದೇವರ ವಿರೋಧಿ ಯಾರು ಕೇಳಿದರೆ, ಸತ್ಯ ದೇವರನ್ನ ತಿರಸ್ಕಾರ ಮಾಡಿರೋರು, ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸುವನ್ನು ತಿರಸ್ಕಾರ ಮಾಡಿರೋರು, ನಮ್ಮ ಸ್ವಂತ ಭಾಷೆಯಲ್ಲಿ ನಾವು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ಸತ್ಯ ವಾಕ್ಯಗಳನ್ನು ನಮಗೆ ದಯಪಾಲಿಸಿದ ಕರ್ತನನ್ನು ತಿರಸ್ಕಾರ ಮಾಡಿರೋರು, ಅವರೆಲ್ಲರೂ ಕೂಡ ದೇವರ ವಿರೋಧಿಗಳಾಗಿದ್ದಾರೆ. ಮತ್ತು ನಾವು ನೋಡ್ತೇವೆ, ದೇವರ ವಿರೋಧಿಗಳನ್ನು ದಹಿಸುವಂಥ ತೀಕ್ಷ್ಣವಾದ ಅಗ್ನಿ ಅವರಿಗೋಸ್ಕರ ಕಾಯ್ತಾ ಇದೆ ಎಂಬುದಾಗಿ. ಸೊ ಪ್ರೇರೆ, ನಾನು ಮುಗಿಸುವಾಗ ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ಬಯಸ್ತೇನೆ. ಪ್ರೇರೆ, ದೇವರ ವಾಕ್ಯ ಇದು ಸತ್ಯ ವಾಕ್ಯವಾಗಿದೆ. ಇದು ನಮಗೆ ಸತ್ಯ ದೇವರ ಕುರಿತಾಗಿ ತಿಳಿಸ್ತದೆ. ನಾನೇ ಸತ್ಯ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸ್ತದೆ. ನಾವು ನಡೆಯಬೇಕಾದ ಸತ್ಯ ಮಾರ್ಗವನ್ನು ಕುರಿತು ನಮಗೆ ತಿಳಿಯಪಡಿಸ್ತದೆ. ನಾವು ಈ ಸತ್ಯ ವಾಕ್ಯದಲ್ಲಿ ನೆಲೆಗೊಂಡಿರೋಣ, ಈ ಸತ್ಯ ವಾಕ್ಯಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ಈ ಸತ್ಯ ಮಾರ್ಗದಲ್ಲಿ ನಿರಂತರವಾಗಿ ನಾವು ನಡೆಯೋಣ ಮತ್ತು ಕರ್ತನಿಗೆ ಮಹಿಮೆ ತರುವಂಥ ಜೀವಿತವನ್ನು ಜೀವಿಸುವುದರ ಮೂಲಕ ಈ ಲೋಕದಲ್ಲಿ ಒಂದು ಒಳ್ಳೆಯ ಸಾಕ್ಷಿಗಳಾಗೋಣ. ಮತ್ತು ಪರಲೋಕದಲ್ಲಿ ದೇವರು ನಮಗೋಸ್ಕರ ರಕ್ಷಣೆಯನ್ನು, ನಿತ್ಯ ಜೀವನ ಇಟ್ಟಿದ್ದಾನೆ. ಅದನ್ನು ಹೊಂದುವ ಕಡೆಗೆ ನಾವು ನಿರಂತರವಾಗಿ ಸಾಗೋಣ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲ ಪ್ರೇರೆ, ಇದನ್ನು ನಿಮ್ಮ ಬಂಧುಗಳಿಗೆ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ನೀವು ಇದನ್ನು ಶೇರ್ ಮಾಡಿ. ಅದರ ಮೂಲಕ ಅವರಿಗೆ ಕೂಡ ಸತ್ಯದ ಪರಿಜ್ಞಾನ ಸಿಕ್ಕಲಿ, ಅವರು ಕೂಡ ಸತ್ಯದ ಮಾರ್ಗಕ್ಕೆ ಬರಲಿ, ದೇವರನ್ನು ತಿಳಿದುಕೊಳ್ಳಲಿ. ಗಾಡ್ ಬ್ಲೆಸ್ ಯು.